ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್. ಇವತ್ತು ನಾವು MTR ಗುಲಾಬ್ ಜಾಮೂನ್ ಮಿಕ್ಸ್ ನ ಉಪಯೋಗಿಸಿಕೊಂಡು ಒಂದು ಟೇಸ್ಟಿ ಬಿಸ್ಕೆಟ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 2 ಕಪ್ ಗುಲಾಬ್ ಜಾಮೂನ್ ಮಿಕ್ಸ್, ಅರ್ಧ ಕಪ್ ಸಕ್ಕರೆ, 1/4 ಕಪ್ ಹಾಲು, ಅರ್ಧ ಕಪ್ ಬೆಣ್ಣೆ, ಗೋಡಂಬಿ 10 ರಿಂದ 12, ಬಾದಾಮಿ 10 ರಿಂದ 12. ಮಾಡೋ ವಿಧಾನ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ನಾವೇನ್ 10 ರಿಂದ 12 ಬಾದಾಮಿ, 10 ರಿಂದ 12 ಗೋಡಂಬಿನ ತಗೊಂಡಿದ್ವಲ್ಲ ಅದನ್ನ ಹಾಕೊಂಡು ಕೋರ್ಸ್ ಪೌಡರ್ ನ ಮಾಡ್ಕೊಳ್ಳಿ. ಇದು ಫೈನ್ ಪೌಡರ್ ಏನ್ ಆಗೋದ್ ಬೇಡ, ಜಸ್ಟ್ ಕೋರ್ಸ್ ಪೌಡರ್ ಆದ್ರೆ ಸಾಕು. ಅರ್ಧ ಕಪ್ ಬೆಣ್ಣೆ ತಗೊಂಡಿದ್ವಲ್ಲ ಅದನ್ನ ಕರ್ಗಿಸ್ಕೊಂಡು ಒಂದ್ ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳಿ. ನಂತರ ಅರ್ಧ ಕಪ್ ಸಕ್ಕರೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಣ್ಣೆ ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಇದೇ ಮಿಕ್ಸ್ಚರ್ಗೆ ನಾವು 2 ಕಪ್ ಗುಲಾಬ್ ಜಾಮೂನ್ ಮಿಕ್ಸ್ ನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟು. ಬೆಣ್ಣೆ ಸಕ್ಕರೆ ಗುಲಾಬ್ ಜಾಮೂನ್ ಮಿಕ್ಸ್ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಒಂದಕ್ಕೊಂದು. ನಂತರ ಸ್ವಲ್ಪನೇ ಹಾಲು ಹಾಕೊಂಡು ಇದನ್ನ ಚಪಾತಿ ಹಿಟ್ಟಿಗಿನ ಸ್ವಲ್ಪ ಗಟ್ಟಿಯಾದಕ್ಕೆ ಕಲಿಸ್ಕೊಳ್ಳಿ. ಗುಲಾಬ್ ಜಾಮೂನ್ ಮಿಕ್ಸ್ ಇಂದ ಯಾವಾಗ್ಲೂ ಜಾಮೂನ್ ಅಷ್ಟೇ ಟೇಸ್ಟ್ ಮಾಡಿರ್ತೀರಾ. ಸೊ ಈ ಬಿಸ್ಕೆಟ್ಸ್ ನ ಒಂದ್ಸಲ ಟ್ರೈ ಮಾಡಿ. ಇವಾಗ ನಾನು ವಿಡಿಯೋದಲ್ಲಿ ಏನ್ ತೋರಿಸ್ತಾ ಇದ್ದೀನಲ್ಲ ಈ ಹದಕ್ಕೆ ಹಿಟ್ಟು ರೆಡಿ ಆಗ್ಬೇಕು. ಹಿಟ್ಟು ರೆಡಿಯಾದ ನಂತರ ಒಂದು ಫ್ಲಾಟ್ ಸರ್ಫೇಸ್ ಮೇಲೆ ಬಾದಾಮಿ ಗೋಡಂಬಿದು ಕೋರ್ಸ್ ಪೌಡರ್ ನ ನೀಟಾಗಿ ಸ್ಪ್ರೆಡ್ ಮಾಡಿ ತಯಾರಾಗಿರೋ ಹಿಟ್ಟನ್ನ ಇದ್ರ ಮೇಲೆ ರೋಲ್ ಮಾಡಿ. ಸೊ ಬಾದಾಮಿ ಗೋಡಂಬಿ ಪೌಡರು ಎಲ್ಲ ಕಡೆನೂ ನೀಟಾಗಿ ಕೋಟ್ ಆಗ್ಬೇಕು. ಈಗ ರೆಡಿಯಾಗಿರೋ ಹಿಟ್ಟನ್ನ 20 ನಿಮಿಷ ಫ್ರಿಡ್ಜ್ ಅಲ್ಲಿ ಇಡಿ. ಸೊ ಅದು ಸೆಟ್ ಆಗುತ್ತೆ. 20 ನಿಮಿಷ ಆದ ನಂತರ ಅದನ್ನ ಫ್ರಿಡ್ಜ್ ಇಂದ ತೆಗೆದು ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ, ಯಾವ ಸೈಜ್ ಅಲ್ಲಿ ಬಿಸ್ಕೆಟ್ಸ್ ಬೇಕೋ ಆ ಸೈಜ್ಗೆ ಇದನ್ನ ಕಟ್ ಮಾಡ್ಕೊಂಡು ಬಿಸ್ಕೆಟ್ ಟ್ರೇ ನಲ್ಲಿ ನೀಟಾಗಿ ಜೋಡಿಸ್ಕೊಳ್ಳಿ. 350 ಡಿಗ್ರಿ ಫ್ಯಾರನೈಟ್ ಅಥವಾ 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಪ್ರೀ ಹೀಟ್ ಆಗಿರೋ ಓವೆನ್ ಅಲ್ಲಿ ಇಟ್ಟು 15 ಮಿನಿಟ್ಸ್ ಬೇಕ್ ಮಾಡಿದ್ರೆ ನಮ್ಗೆ ತುಂಬಾನೇ ಯಮ್ಮಿ ಅಂಡ್ ಟೇಸ್ಟಿ ಆಗಿರೋಂತ ಬಿಸ್ಕೆಟ್ಸ್ ರೆಡಿ ಆಗಿರುತ್ತೆ. ಈ ಬಿಸ್ಕೆಟ್ಸ್ ನಾವು ಅಂಗಡಿಯಲ್ಲಿ ತಗೊಂಡ್ ಬರೋ ಕರಾಚಿ ಬಿಸ್ಕೆಟ್ಸ್ ಗಿನ್ನ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮಾಡೋದು ಕೂಡ ತುಂಬಾ ಸುಲಭ. ಎಲ್ಲರೂ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ. ಇದೇ ತರ ರೆಸಿಪೀಸ್ಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.